ರಾಮೇಶ್ವರಂ ಸ್ಫೋಟ ಘಟನೆ ಇಡೀ ಬೆಂಗಳೂರನ್ನ ತಲ್ಲಣಗೊಂಡಿರ್ತಕ್ಕಂಥ ಒಂದು ಘಟನೆ. ಮತ್ತೆ ಇಡೀ ದೇಶದ ಜನ ಕೂಡ ಕರ್ನಾಟಕದಲ್ಲೂ ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪದೇ ಪದೇ ಈ ತರದ ಘಟನೆಗಳು ನಡೆಯುವಂಥದ್ದನ್ನ ಬೆಚ್ಚಿ ಬೀಳುವಂಥ ಸಂಗತಿಯನ್ನ ನಾವು ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದಿರಿ. ಇವತ್ತು NI ತನಿಖಾ ತಂಡ ಇವರನ್ನ ಬಂಧಿಸಿ ಮುಂದೆ ಹಲವಾರು ಬ್ಲಾಸ್ಟ್ಗಳನ್ನ ಹಲವಾರು ಭಯೋತ್ಪಾದನಾ ಘಟನೆಗಳನ್ನ ತಡೆಯುವಂಥದ್ರಲ್ಲಿ NIA ಒಂದು ಮಹತ್ವವಾದಂಥ ಸಾಧನೆಯನ್ನ ಮಾಡಿದೆ ಕರ್ನಾಟಕ ರಾಜ್ಯದ ಪರವಾಗಿ. ಯಾಕೆಂದ್ರೆ ಭಯಭೀತರಾಗಿದ್ದಂಥ ಕರ್ನಾಟಕ ರಾಜ್ಯದ ಜನ ಈ ಒಂದು ಬಂಧನದಿಂದ ನೆಮ್ಮದಿಯ ನಿಟ್ಟುಸಿರನ್ನ ಬಿಡುವಂಥದ್ದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಕರ್ನಾಟಕದ ಜನತೆ ಪರವಾಗಿ NI ತಂಡಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಈ ಘಟನೆ ಕಾಂಗ್ರೆಸ್ಸಿನ ಹಲವು ನಾಯಕರು ಘಟನೆ ಆದಂತ ಸ್ಥಳಕ್ಕೆ ಹೋದಂತ DK ಶಿವಕುಮಾರ್ ಅವರು ಈ ಘಟನೆಯನ್ನ ತಿರ್ಚುವಂತ ಪ್ರಯತ್ನವನ್ನ ಪ್ರಾರಂಭದಲ್ಲೇ ಮಾಡಿದ್ರು. ಅವ್ರಿಗೆ ಅಲ್ಪಸಂಖ್ಯಾತರ ಮೇಲೆ ಏನಾದರೂ ಬಂದ್ರೆ ನಮಗೆ ವೋಟ್ ಬ್ಯಾಂಕ್ ಖಾಲಿ ಆಗ್ತೈತೆ, ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ನೋವಾಗಬಾರದು, ಆ ಮನಸ್ಥಿತಿಯನ್ನ ಹೊಂದಿರತಕ್ಕಂಥ ಕಾಂಗ್ರೆಸ್ ಅವರು ಪ್ರಾರಂಭದಲ್ಲೇ ಇದಕ್ಕೆ ಡೈವರ್ಷನ್ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಅಂದ್ರೆ ಡೈವರ್ಷನ್ ಅಂದ್ರೆ ಪೊಲೀಸರಿಗೂ ಕೂಡ, ಜನಗಳಿಗಲ್ಲ, ಜನಗಳಿಗೆ ಮೊದಲೇ ಕೊಟ್ಟರವರು, ಆದ್ರೆ ಪೊಲೀಸರಿಗೂ ಕೂಡ ನೀವು ತನಿಖೆ ಹೆಂಗಿರ್ಬೇಕು ಅಂತ ಸರ್ಕಾರ ನಡೆಸುವಂತ ಮಂತ್ರಿಗಳು ಅಧಿಕಾರಿಗಳು ಈ ತರದ ಒಂದು ಡೈವರ್ಷನ್ ಕೊಟ್ರೆ ಅಧಿಕಾರಿಗಳು ಯಾವ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು? ಒಬ್ಬ ಮಂತ್ರಿ ಹೇಳಿದ್ಮೇಲೆ ಆ ದಿಕ್ಕಿನಲ್ಲೇ ತನಿಖೆಯನ್ನ ಮಾಡಬೇಕು. DK ಶಿವಕುಮಾರ್ ಅವರು ಹೇಳಿದ್ರು ಇದು ಹೋಟ್ಲುಗಳ ಗಲಾಟೆ, ಹೋಟ್ಲುಗಳ ಮಧ್ಯೆ ಒಡಕಿನಿಂದ ಬಾಂಬನ್ನ ಬ್ಲಾಸ್ಟ್ ಮಾಡಿದ್ದಾರೆ, ಅದು ಸಣ್ಣ ಪ್ರಮಾಣದಲ್ಲಿ ಏನೋ ಮಾಡಿದ್ದಾರೆ, ವ್ಯಾಪಾರದ ಒಂದು ವ್ಯಾಜ್ಯ. ಅಂದ್ರೆ ಪೊಲೀಸರು ಯಾರು? DK ಶಿವಕುಮಾರ್ ಅವರು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರು. ಹೆಡ್ ಹೇಳಿದ್ಮೇಲೆ ಪೊಲೀಸರು ಅದೇ ಜಾಡಲ್ಲಿ ತನಿಖೆ ಮಾಡಬೇಕು. ಅಂದ್ರೆ ಕಾಂಗ್ರೆಸ್ ಅವರು ಪದೇ ಪದೇ ಈ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಕೂಡ, ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಕೂಡ ಇಮಿಡಿಯೇಟ್ ಆಗಿ ಅಲ್ಲಿ ಎಂಟ್ರಿ DK ಶಿವಕುಮಾರ್ ಅವ್ರು ನಮ್ಮ ಬ್ರದರ್ಸ್ ಅಂದ್ಬಿಟ್ರು. ಎಲ್ಲೇ ಈ ತರದ ಘಟನೆ ನಡೆದ್ರು ಕೂಡ ಸರ್ಕಾರ ಅದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಿದೆ, ಮಾಡ್ತಾನೂ ಇದೆ. ಮತ್ತೆ ಅಲ್ಲಿ ಹೋದಂತ ಮಂತ್ರಿಗಳು ಕೂಡ, ಕೆಲವು ಮಂತ್ರಿಗಳು ಹೋದಂಥವ್ರು ಕೂಡ ಇದನ್ನ ಡೈವರ್ಟ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಆದರೆ ರಾಜ್ಯ ಸರ್ಕಾರ ಏನು ತನಿಖೆಗೆ ವಹಿಸಿತ್ತು, ಅವ್ರಿಗೆ ಜಾಡ್ ಕೊಟ್ಟಿದ್ರಿಂದ ಅವರು ಜಾಡನ್ನ ಹಿಡಿಯಕ್ಕಾಗಿಲ್ಲ. ರಾಜ್ಯ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಬಿಡ್ತು, ಆ ಡೈರೆಕ್ಷನಲ್ಲೇ ಹೋದ್ರು ಅವರು. ಅವ್ರಿಗೆ ಏನು ಸಿಗ್ಲಿಲ್ಲ ಮಾಹಿತಿ. ಯಾವಾಗ NIA ಎಂಟ್ರಿ ಆಯಿತು ಆಗ ಇದರ ನಿಜ ಸ್ಥಿತಿ ಬಯಲಾಗುವಂಥದ್ದು ಒಂದು ವಾರದಲ್ಲೇ ಗೊತ್ತಾಗ್ಬಿಡ್ತು. ಯಾರ್ಯಾರಿದ್ದಾರೆ, ಭಯೋತ್ಪಾದಕ ಕೃತ್ಯ ಏನೇನು ಸಂಚು ಮಾಡಿದ್ದಾರೆ ಅನ್ನೋದು ಕ್ಲೀನಾಗಿ ಗೊತ್ತಾಗಿದೆ. ಇವತ್ತು ಅವರು ದೊರಕಿರೋ ಅಂಥದ್ದು ಕೂಡ ಸೇಫ್ ಜಾಗದಲ್ಲೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.